ಈ ಹಳ್ಳಿಯಲ್ಲಿ ಕಳ್ಳ ಇದ್ದಾನೆ. ಆದರೆ ಅವನು ಯಾರು ಅಂತ ಈ ಕತೆ ಮುಗಿದರೂ ನಿಮಗೆ ಗೊತ್ತಾಗೋದಿಲ್ಲ. ಪರ್ವತಗಳ ಮಧ್ಯೆ ಹೊಲಗಳ ನಡುವೆ ಇದ್ದ ಒಂದು ಶಾಂತ ಹಳ್ಳಿ, ಶಾಂತಿಪುರ. ಈ ಹಳ್ಳಿ ಮೌನವಾಗಿತ್ತು. ಆದರೆ ಇತ್ತೀಚೆಗೆ ಮೌನದ ಒಳಗೆ ಭಯ ಹುಟ್ಟಿತ್ತು. ರಾತ್ರಿ ಬಂದರೆ ಬಾಗಿಲುಗಳು ಬಿಗಿಯಾಗುತ್ತಿದ್ದವು. ಕಣ್ಣುಗಳು ನಿದ್ರೆಗೆ ಮಣಿಯಲಿಲ್ಲ. ಲಕ್ಷ್ಮಿ ಕಂಪಿಸುವ ಧ್ವನಿ. ರಮೇಶ್, ನಮ್ಮ ಬೆಳ್ಳಿ ಗ್ಲಾಸ್ ಕಾಣಿಸ್ತಿಲ್ಲ. ನಾವು ಬಾಗಿಲು ಹಾಕಿದ್ದೇನಲ್ಲ. ಬಾಗಿಲು ಒಡೆಯಲಾಗಿಲ್ಲ, ಕಿಟಕಿ ಮುರಿಯಲಾಗಿಲ್ಲ. ಆದರೂ ವಸ್ತು ಕಳೆದು ಹೋಗಿತ್ತು. ಇದು ಮೊದಲ ಬಾರಿಯಲ್ಲ, ಇದು ಆರಂಭ. ಹಳ್ಳಿಯ ಚಾವಡಿಯಲ್ಲಿ ಜನ ಸೇರಿದರು. ಇದು ಹೊರಗಿನವರ ಕೆಲಸ ಅಲ್ಲ, ನಮ್ಮೊಳಗೆ ಯಾರೋ ಇದ್ದಾರೆ. ಎಲ್ಲರ ಮೇಲೂ ಶಂಕೆ ಮಾಡಬೇಡಿ. ಆದರೆ ಶಂಕೆ ಒಮ್ಮೆ ಹುಟ್ಟಿದರೆ ಅದು ನಂಬಿಕೆಯನ್ನು ನಾಶ ಮಾಡುತ್ತದೆ. ರವಿ ಮೌನದ ಯುವಕ. ರಾತ್ರಿ ಒಂಟಿಯಾಗಿ ನಡೆದು ಹೋಗುತ್ತಿದ್ದ. ಇವನನ್ನು ನಾನು ಮಧ್ಯರಾತ್ರಿ ನೋಡಿದ್ದೆ. ಮೋಹನ್ ಹಳೆಯ ದೇವಸ್ಥಾನದ ಕಾವಲುಗಾರ. ಕೀಗಳು ಅವನ ಬಳಿ. ದೇವಸ್ಥಾನಕ್ಕೆ ಅವನು ಮಾತ್ರ ಹೋಗ್ತಾನೆ. ಅನೀತಾ ಅಂಗಡಿ ನಡೆಸುವ ಮಹಿಳೆ. ಅಚ್ಚರಿಯ ಹಣ ಇತ್ತೀಚೆಗೆ ಹೆಚ್ಚಾಗಿದೆ. ಇಷ್ಟು ಹಣ ಅವಳಿಗೆ ಹೇಗೆ ಬಂದಿತು? ರಾಘವ್ ಬಡ ರೈತ, ಸಾಲದಲ್ಲಿದ್ದ. ಬಡತನವನ್ನು ಸಾಕ್ಷಿಯಂತೆ ತೋರಿಸಿದ್ರು. ಆದರೆ ಬಡತನ ಅಪರಾಧವಲ್ಲ. ಒಂದು ದಿನ ರವಿ ಮೇಲೆ ಆರೋಪ. ನಾನ್ ತಪ್ಪು ಮಾಡಿಲ್ಲ. ಆ ರಾತ್ರಿ ಕಳ್ಳತನ ಮತ್ತೆ ನಡೆಯಿತು. ರವಿ ಅಲ್ಲ ಅಂದ್ರೆ ಯಾರು? ಮುಂದಿನ ದಿನ ಮೋಹನ್ ಮೇಲೆ ಶಂಕೆ. ಆದ್ರೆ ಅವನು ಆ ರಾತ್ರಿ ಅಸ್ವಸ್ಥನಾಗಿದ್ದ. ಶಂಕೆಗಳು ಕುಸಿದವು. ಭಯ ಮಾತ್ರ ಹೆಚ್ಚಾಯಿತು. ನಾವು ಯಾರನ್ನ ನಂಬಬೇಕು? ಈ ಹಳ್ಳಿ ಇನ್ನು ಮೊದಲಿನಂತಿಲ್ಲ. ಮಕ್ಕಳು ಭಯದಿಂದ ನಿದ್ರೆ ಮಾಡಲಿಲ್ಲ. ಮನೆಯೊಳಗೆ ಮನೆಗಳೇ ಶತ್ರುಗಳಾದವು. ಕಳ್ಳನು ವಸ್ತು ಮಾತ್ರ ಕಳ್ಳತನ ಮಾಡಲಿಲ್ಲ, ಅವನು ನಂಬಿಕೆಯನ್ನು ಕದ್ದ. ಒಂದು ಭೀಕರ ಮಳೆರಾತ್ರಿ. ಎಲ್ಲರೂ ಎಚ್ಚರ. ಒಂದು ಮನೆ, ಮತ್ತೆ ಕಳ್ಳತನ. ಆದರೆ ಈ ಬಾರಿ ಯಾರೂ ಯಾರನ್ನೂ ನೋಡ್ಲಿಲ್ಲ. ಯಾವ ಸುಳಿವೂ ಇಲ್ಲ, ಯಾವ ಸಾಕ್ಷಿ ಇಲ್ಲ. ಕಳ್ಳ ಇದ್ದಾನೆ ಅನ್ನೋದು ನಿಜ, ಆದರೆ ಅವನು ನೆರಳಿನಂತೆ ಕರಗಿದ. ಕಳ್ಳ ಯಾರು ಅಂತ ಈ ಹಳ್ಳಿ ಇನ್ನೂ ಹುಡುಕ್ತಿದೆ. ರವೀನಾ, ಮೋಹನ್ನ, ಅನೀತಾನ, ರಾಘವ್ನ, ಅಥವಾ ನಾವು ಶಂಕಿಸಿದ ಆ ಮನಸ್ಸುಗಳೇ ನಮ್ಮನ್ನು ಒಳಗಿಂದ ಒಡೆದವೆಯಾ? ನಿಮ್ಗೆ ಯಾರು ಕಳ್ಳ ಅನ್ಸುತ್ತೆ? ಕಮೆಂಟ್ನಲ್ಲಿ ಹೇಳಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.